ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಿತ್ತೋ ಅದೇ ರೀತಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮೊಘಲರು ಬಾಬರ್ ಬಂದು ಅಯೋಧ್ಯೆಯ ರಾಮ ಮಂದಿರವನ್ನು ಒಡೆದಿದ್ದ. ಇಡೀ ಪ್ರಪಂಚದ ಹಿಂದೂಗಳ ಅಪೇಕ್ಷೆ ಇತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಬೇಕು ಅಂತ. ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ. ಅದೇ ರೀತಿ ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಕೂಡ ಅಪಮಾನ ಮಾಡಿ, ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಅಪಮಾನ ಮಾಡಿ, ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಅಪಮಾನ ಮಾಡೋಂಥ ಷಡ್ಯಂತ್ರ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಷಡ್ಯಂತ್ರ ಯಶಸ್ವಿ ಆಗಲ್ಲ. ಹಿಂದೂ ಧರ್ಮಕ್ಕೆ, ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ವೀರೇಂದ್ರ ಹೆಗ್ಗಡೆ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಆ ದಿಕ್ಕಿನಲ್ಲಿ ಇವತ್ತು ನಾವು ಶಿವಮೊಗ್ಗದಿಂದ ರಾಷ್ಟ್ರಭಕ್ತ ಬಳಗದಿಂದ ಒಂದು 150ಕ್ಕೂ ಹೆಚ್ಚಿಗೆ ಕಾರುಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳಕ್ಕೆ ಯಶಸ್ಸಾಗುತ್ತೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಬೆಂಬಲಕ್ಕೆ ನಾವೆಲ್ಲ ನಿಲ್ತಾ ಇದ್ದೀವಿ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನ್ಯಾಯ ಸಿಗ್ತೋ ಅದೇ ರೀತಿ ಧರ್ಮಸ್ಥಳಕ್ಕೂ ಕೂಡ ನ್ಯಾಯ ಸಿಗುತ್ತೆ. ಮಂಜುನಾಥನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ಮಂಜುನಾಥ ಬಿಡಲ್ಲ. ಅಣ್ಣಪ್ಪ ಮಂಜುನಾಥ ಯಾರು ಈ ಒಂದು ದುಷ್ಕೃತ್ಯ ಮಾಡ್ತಾರೆ ಅವರ ಪಾಪಕ್ಕೆ ಅನುಭವಿಸ್ತಾರೆ ಅಂತ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಪ್ರಕರಣ NIA ಯಾಕೆ ವಹಿಸಬೇಕು ಅಂತ ನಾವೆಲ್ಲ ಹೇಳ್ತಿದ್ದೀವಿ ಅಂದರೆ, ದೇಶದ ವಿದೇಶಗಳಿಂದನೂ ಕೂಡ ಅದಕ್ಕೆ ಹಣ ಬಂದಿದೆ ಅನ್ನೋಂಥ ಚರ್ಚೆಗಳು ನಡೀತಾ ಇತ್ತು. ವಿದೇಶಿಯ ಅನೇಕ ಏಜೆನ್ಸಿಗಳು, ಭಾರತದ ರಾಷ್ಟ್ರದ್ರೋಹಿ ಏಜೆನ್ಸಿಗಳು ಇದರಲ್ಲಿ ಕೈವಾಡ ಇದೆ ಅನ್ನೋದನ್ನು ಗಮನಿಸ್ತಾ ಇರೋಂಥ ಸಂದರ್ಭದಲ್ಲಿ ಪತ್ರಿಕೆ ಟಿವಿಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನು NIA ಕೊಟ್ಟರೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನೋಡಿದ್ರಾ? ಅದೆಲ್ಲ ತೊಗೊಂಡ್ರ ಇಲ್ಲೋ? ನನ್ನ ಮುಖ ತೊಗೊತಾನೆ ಇರ್ತೀರಿ. ತಗೊಳ್ಳಿ. ಎಲ್ಲ ರಾಷ್ಟ್ರ ಭಕ್ತರು ಬಳಗದರು ಹೊರಟಿದ್ದಾರೆ. ಇವತ್ತು ಒಂದು 150ಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ, ಒಂದು 3-4-5 TTಗಳಲ್ಲಿ ಎಲ್ಲ ಹೊರಟಿದ್ದಾರೆ. ಕನಿಷ್ಠ ಒಂದು 600-700 ಜನ ನಾವು ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನಾವು ನಿಮ್ಮ ಜೊತೆಗಿದ್ದೇವೆ. ಪ್ರಾಣ ಹೋದರೂ ಕೂಡ ಧರ್ಮಸ್ಥಳದ ಆ ಒಂದು ಮಂಜುನಾಥೇಶ್ವರ ದೇವಸ್ಥಾನವನ್ನು ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ವೀರೇಂದ್ರ ಹೆಗ್ಗಡೆ ಅವ್ರ ಮರ್ಯಾದೆಯನ್ನು ಕಳೆಯೋದಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನು ಅವ್ರ ಧೈರ್ಯ ತುಂಬ ಬರ್ತೇವೆ. ಸರ್, ಈಗ ರಾಜ್ಯದಲ್ಲಿ ಮತ್ತೊಂದು ಲಂಚಾವತಾರ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜ್ಯದ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅಂದರೆ ಒಂದಲ್ಲ ಒಂದು ಲಂಚಾವತಾರ ಪ್ರಕರಣ ರಾಜ್ಯದ ಹೊರಗಡೆ ಬರ್ತಾ ಇದೆ. ಇದು ಕರ್ನಾಟಕ ರಾಜ್ಯದ ಸರ್ಕಾರ ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಮಿತಿ ಮೀರಿ ಹೋಗಿದೆ. ದಿನಾ ಒಂದೊಂದು ಬರುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಕೊನೆಗೆ ಮೊನ್ನೆ ಅವರ ಮಗನಿಗೆ ನಮ್ಮದೆಲ್ಲ ಹೋರಾಟ ಆದ ನಂತರ ಹೋದ ವಾರ ಅವ್ರ ಮಗನಿಗೆ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಹೋರಾಟ ಮಾಡಬೇಕಾಗಿತ್ತು. ಪರಿಹಾರ ಕೊಡೋದಕ್ಕೂ ಕೂಡ 25 ಲಕ್ಷ ರೂಪಾಯಿ ಪರಿಹಾರ ಕೂಡ ಹೋರಾಟ ಮಾಡಬೇಕಾಗಿತ್ತು. ಈಗ ಭೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನಿನ್ನೆ ನಾವು ಗ್ಯಾರಂಟಿ TVನಲ್ಲಿ ನೋಡಿದೆ. ನಾನು ಪೂರ್ಣ ನೋಡಿದ್ದೀನಿ. ಅದರಲ್ಲಿ ಎಷ್ಟು ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ TVಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನಂದೇನು ಇದರಲ್ಲಿ ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದು ಪೂರ್ಣ ತನಿಖೆ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಮೊನ್ನೆ ಶಿವಮೊಗ್ಗ ನಗರಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನರ ಅಧ್ಯಕ್ಷರೇ ಇಲ್ಲಿ ಬಂದಿದ್ದರು. ಮಂಜುನಾಥನವರು ಸ್ಪಷ್ಟವಾಗಿ ಹೇಳಿದರು, ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಈಗ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ. ಹಾಗಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳಿಗೆ ಈ ಪತ್ರಿಕೆ TVಗಳಲ್ಲಿ ಬರ್ತಾ ಇರೋದು ಯಾವುದೂ ಲೆಕ್ಕಕ್ಕೆ ಇಲ್ಲ. ಲೂಟಿ ಮಾಡ್ಕೊಂಡು ಹೋಗ್ತೀರಾ, ಎಷ್ಟು ದಿನ ಇರ್ತೀವೋ ನಾವು ಅಷ್ಟರೊಳಗೆ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೆಂದೂ ಕೂಡ ಇಂಥ ಭ್ರಷ್ಟಾಚಾರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.